ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಿಗ್ಗೆ ಏನಿದು ಹಾಲು ಪ್ಯಾಕೆಟ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅನ್ಕೊತಾ ಇದ್ದೀರಾ? ನಾನು ಒಂದು ಲಾಂಗ್ ರೈಡ್ಗೆ ಹೋಗ್ತಾ ಇದ್ದೀನಿ. ಸೊ ಫಸ್ಟು ಮನೆಯಲ್ಲಿ ಅಮ್ಮನಿಗೆ ಹಾಲು ಕೊಟ್ಟು ಹೋಗೋಣ ಅಂತ ಹೇಳಿ ತಗೊಂಡೆ. ತುಂಬ ದಿನ ಆದಮೇಲೆ ಒಂದು ಬೈಕ್ ರೈಡ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇಟ್ಕೊಳ್ಳೋಣ ಅಂತ ಎಲ್ಲೇ ಶಾರ್ಟ್ ಜರ್ನಿದು ಪ್ಲ್ಯಾನ್ ಮಾಡಿದ್ದೀವಿ. ಅದು ಯಾವುದು ಅಂದರೆ ಶ್ರೀನಿವಾಸ ಡ್ಯಾಮ್. ಇದು ಚಿಕ್ಕಬಳ್ಳಾಪುರ ಹತ್ರ ಬರುತ್ತೆ. ಆವ್ರೇಜ್ ಒಂದು ಬ್ಯಾಂಗ್ಳೂರಿಂದ 75 ಕಿಲೋಮೀಟರ್ಸ್ ಆಗುತ್ತೆ ಒನ್ ವೇ. ಸೊ ಹಾಫ್ ಡೇ ಟ್ರಿಪ್ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ನೋಡ್ತಿರೋ ಹಾಗೆ ಇಲ್ಲಿ ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ದೀವಿ. ನಮಗೆ ರಿಯಲೈಸ್ ಆಗಲಿಲ್ಲ ಬೆಳಗ್ಗೆ ಹೂವಿನ ಮಾರ್ಕೆಟ್ ಓಪನ್ ಆಗಿರುತ್ತೆ ಅಂತ. ಸೊ ಕಂಪ್ಲೀಟ್ ಜಾಮ್ ಆಗಿದೆ ಇಲ್ಲಿ ಮೂವ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೋತಾ ಇದೆ. ಬಟ್ ಇನ್ ಬಿಟ್ವೀನ್ ಫ್ಲವರ್ಸ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ದೀನಿ. ಮಾರ್ಕೆಟ್ ಜಂಕ್ಷನ್ ಕ್ರಾಸ್ ಮಾಡೋಕ್ಕೆ ಆಲ್ಮೋಸ್ಟ್ 20 to 25 ಮಿನಿಟ್ಸ್ ಆಯಿತು. ಇವಾಗ ವಿ ಆರ್ ಮೂವಿಂಗ್ ಅಹೆಡ್. ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ನಾನು ಇವಾಗ ಪ್ಲ್ಯಾನ್ ಮಾಡ್ತಿರೋ ರೈಡಲ್ಲೆಲ್ಲ ನೋಡಿದ್ರೆ ವೆದರ್ ಅಂತೂ ತುಂಬ ಒಳ್ಳೆ ಸಾಥ್ ಕೊಡ್ತಾ ಇದೆ. ಹೆಬ್ಬಾಳ್ ಫ್ಲೈಓವರ್ ತೊಗೊಂಡಿದ್ದೀವಿ. ಇವಾಗ ಬ್ರೇಕ್ಫಾಸ್ಟಿಗೆ ಎಲ್ಲಾದರೂ ನಿಲ್ಲಿಸ್ಬೇಕು, ಹಾಗಾಗಿ ಹುಡುಕ್ತಾ ಇದ್ದೀವಿ. ವಿ ಫೌಂಡ್ ಔಟ್ ಸಮ್ ಸ್ಮಾಲ್ ಹೋಟೆಲ್ ಹಿಯರ್. ನೋಡೋಣ ಏನು ಆರ್ಡ್ರ್ ಮಾಡ್ತೀವಿ ಅಂತ. ಫಸ್ಟು ವಡೆ, ದೋಸೆ, ಪುಲಾವ್ ಎಲ್ಲರೂ ತೊಗೊಂಡಿದ್ದಾರೆ. ನಾನು ಮೈಸೂರು ಮಸಾಲೆ ದೋಸೆ ತೊಗೊಂಡಿದ್ದೀನಿ. ಹಾಗೆ ರೈಡ್ ಬಗ್ಗೆ ಹೇಳಬೇಕಂದ್ರೆ ನಾವು 2 ಬೈಕ್ಸಲ್ಲಿ ಹೋಗ್ತಾ ಇದ್ದೀವಿ, 4 ಪೀಪಲ್. ಸೊ ಲೆಟ್ಸ್ ಗೋ. ತಿಂಡಿ ಆಯಿತು. ತಿಂಡಿ ಓಕೆ ಆಗಿತ್ತು, ಈಟಬಲ್ ಥರ. ಸೊ ಇವಾಗ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ನೀವು ನೋಡ್ತಿರೋ ಹಾಗೆ ಕ್ಲೌಡ್ಸ್, ವೆದರ್ ಆಸಮ್ ಆಗಿದೆ. ಜರ್ನಿ ಮಾತ್ರ ಸೂಪರಾಗಿ ಹೋಗ್ತಾ ಇದೆ. ಮಧ್ಯದಲ್ಲಿ ಸ್ವಲ್ಪ ರೋಡ್ಸ್ ಎಲ್ಲ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ರೈಡ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಯಿತು. ಸೊ ಇವಾಗ ಬಿಟ್ವೀನ್ ಒಂದು ಬ್ರೇಕ್ ಅಂತ ಸ್ಟಾಪ್ ಮಾಡಿದ್ವಿ. ಏನೋ ಇಲ್ಲಿ ಪ್ಲಾಂಟೇಶನ್ ಎಲ್ಲ ಹಾಕಿದ್ದಾರೆ. ಸೊ ಒಂದು 2 ಮಿನಿಟ್ಸ್ ಸ್ಟಾಪ್ ಮಾಡಿ ಮತ್ತೆ ಹೊರಡೋಣ ಅಂತ ನಿಲ್ಲಿಸಿದ್ದೀವಿ. ಇಲ್ಲಿ ನೋಡಿ ಎಂತಹ ಒಂದು ಪ್ಲೇಸ್ ಇದು. ದಿಸ್ ಇಸ್ ಆನ್ ದ ವೇ ಟು ದ ಡ್ಯಾಮ್. ತುಂಬಾ ಚೆನ್ನಾಗಿದೆ, ಒಳ್ಳೆ ಫೀಲ್ ಕೊಡ್ತಾ ಇದೆ. ಇಲ್ಲಿ ನೋಡಿ ಸ್ಮಾಲ್ ಪಾಂಡ್, ಗ್ರೀನರಿ, ಬೆಟ್ಟ. ಬಟ್ ನಂಗೆ ಒಂದೇನು ಡೌಟ್ ಅಂದರೆ ನಾವು ಕರೆಕ್ಟ್ ರೂಟಲ್ಲಿ ಹೋಗ್ತಾ ಇದ್ದೀವಿ ಅಂತ. ಯಾಕಂದರೆ ಇಲ್ಲಿ ಒಬ್ಬರೂ ಇಲ್ಲ, ಫುಲ್ ಐಸೋಲೇಟೆಡ್ ಪ್ಲೇಸ್ ಥರ ಇದೆ. ಸೊ ಐ ಆಮ್ ವಂಡ್ರಿಂಗ್ ಇಫ್ ವಿ ಆರ್ ರೀಚಿಂಗ್ ಅಟ್ ದ ರೈಟ್ ಡೆಸ್ಟಿನೇಷನ್ ಅಂತ. ನೋಡೋಣ. ಎಸ್, ಗೂಗಲ್ ಮ್ಯಾಪ್ಸ್ ಕರೆಕ್ಟಾಗಿ ಕರ್ಕೊಂಡ್ಬಂತು. ನಾವು ರೀಚ್ ಆಗಿದ್ದೀವಿ. ಇಲ್ಲಿ ಎಂಟ್ರೆನ್ಸಲ್ಲಿ ನೀವು ಪಾರ್ಕಿಂಗಿಗೆ ಪೇ ಮಾಡಬೇಕಾಗುತ್ತೆ, 10 or 20 rupees ಅನಿಸುತ್ತೆ. ಬಟ್ ಅನದರ್ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಏನಂದರೆ ಇಲ್ಲಿ ಬೋಟಿಂಗ್ ಫೆಸಿಲಿಟಿ ಇದೆ. ಯು ಕ್ಯಾನ್ ಕಮ್ ಆ್ಯಂಡ್ ಎಂಜಾಯ್ ಇಟ್. ನಾವು ಯಾರೂ ಹೋಗಲಿಲ್ಲ ಬಿಕಾಸ್ ನನ್ನ ಜೊತೆಗೆ ಯಾರೂ ಬರಲ್ಲ ಅಂತ ಹೇಳಿದ್ರು. ನನಗೇನು ಕಾಸ್ಟ್ ಕೇಳಿದೆ ಅಂತಲೂ ಮರ್ತೋಗ್ಬಿಟ್ಟಿದೆ. ಮೇ ಬಿ ಒಬ್ಬರಿಗೆ 200 to 300 ಏನೋ ಅನಿಸುತ್ತೆ. ಬಟ್ ನೀವು 4 to 5 ಪೀಪಲ್ ಹೋದರೆ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ. ಆ ಬೋಟಿಂಗ್ ಸ್ಪಾಟ್ನ ನೋಡಿಕೊಂಡು ಇವಾಗ ಮುಂದೆ ಬರ್ತಾ ಇದ್ದೀವಿ. ಹಿಯರ್ ಈಸ್ ದ ಡ್ಯಾಮ್. ಇವಾಗ ಟೈಮ್ ಒಂದು 11 o'clock ಆಗಿದೆ. ಬಟ್ ನೀವು ಇಲ್ಲಿ ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಆಲ್ರೆಡಿ ತುಂಬ ಕ್ಯೂಟಾಗಿದೆ ಈ ಡ್ಯಾಮು. ಸಿಕ್ಕಾಬಟ್ಟೆ ಸ್ಲಿಪ್ಪರಿ ಇತ್ತು. ತುಂಬ ಹುಷಾರಾಗಿ ನೋಡ್ಕೊಂಡು ಓಡಾಡಬೇಕು. ಆಲ್ರೆಡಿ ಒಬ್ಬರು ಅಲ್ಲಿ ಬಿದ್ದು ಏಟ್ ಮಾಡ್ಕೊಂಡಿದ್ರು. ಸೊ ನಾವು ತುಂಬ ಕಾನ್ಷಿಯಸ್ ಆಗಿದ್ವಿ. ಆ್ಯಂಡ್ ನಾವು ಹೋಗಿದ್ದ ಟೈಮ್ ಕೂಡ ತುಂಬ ಚೆನ್ನಾಗಿತ್ತು. ನಾನು ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ನಾನು ಒಂದು 3 to 4 weeks ಬಿಫೋರ್ ಹೋಗಿದ್ದಿದ್ದು. ಮಳೆ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದ ಕಾರಣದಿಂದ ಸಿಕ್ಕಾಪಟ್ಟೆ ನೀರಿತ್ತು. ತುಂಬಾ ವಿಜುವಲ್ ಆಗಿ ತುಂಬಾ ಚೆನ್ನಾಗಿತ್ತು. ನಂಗೆ ಗೊತ್ತಿಲ್ಲ ವೀಡಿಯೋಲಿ ಎಷ್ಟು ಜಸ್ಟಿಫೈ ಮಾಡ್ತಿದೆ ಅಂತ. ಬಟ್ ರಿಯಲಾಗಿ ನೋಡೋಕ್ಕೆ ಒಳ್ಳೆ ಎಕ್ಸ್ಪೀರಿಯನ್ಸ್. ನಾವೇನು ಆಟ ಆಡೋಕ್ಕೆಲ್ಲ ಹೋಗಲಿಲ್ಲ, ಸುಮ್ಮನೆ ಮಧ್ಯ ಹೋಗಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ಬಂದ್ವಿ. ನೀವು ನೋಡ್ತಿರೋ ಹಾಗೆ ಸಿಕ್ಕಾಪಟ್ಟೆ ಕ್ರೌಡೆಡ್ ಇದೆ. ನೀವೇನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಇನ್ನೂ ಒಂದು ಸ್ವಲ್ಪ ಬೇಗ ಬರೋಕ್ಕೆ ಟ್ರೈ ಮಾಡಿ. ಮೇ ಬಿ ಆವಾಗ ಸ್ವಲ್ಪ ಕ್ರೌಡ್ ಕಮ್ಮಿ ಇರುತ್ತೆ ಅನಿಸುತ್ತೆ. ಬಟ್ ಇವಾಗ ಓವರಾಲ್ ಎಲ್ಲ ಕಡೆ ವೀಕೆಂಡ್ಸ್ ಅಂದರೆ ಜನ ಇದ್ದೇ ಇರ್ತಾರೆ. ಬಟ್ ಇಫ್ ಯು ಕಮ್ ಅರ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನಿಸುತ್ತೆ.
ನೀರಲ್ಲೆಲ್ಲ ಸ್ವಲ್ಪ ಇದ್ದು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡು ಇವಾಗ ಹೊರಡ್ತಿದ್ವಿ. ಇಲ್ಲಿ ಸ್ವಲ್ಪ ರಿಫ್ರೆಶ್ಮೆಂಟ್ಗಂತ ಸ್ವಲ್ಪ ತಿಂಡೀಸ್ ಎಲ್ಲ ಇತ್ತು. ಸೊ ಅಲ್ಲಿ ಜೋಳ ತೊಗೊಂಡು ತಿಂದ್ಕೊಂಡು ಮತ್ತು ಇವಾಗ ಲಂಚ್ ಟೈಮ್ ಆಗಿದೆ. ಸೊ ತುಂಬ ಎಲ್ಲ ಹುಡುಕಿ ಮಾಡಿ ಹತ್ತಿರದಲ್ಲಿ ಯಾವುದಾದ್ರೂ ಒಳ್ಳೆ ನಾನ್ ವೆಜ್ ರೆಸ್ಟೋರೆಂಟ್ ಬೇಕಾಗಿತ್ತು. ಸೊ ಅದನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಸೈಡೆಲ್ಲ ಇಷ್ಟು ಒಳ್ಳೆ ಸೀನಿಕ್ ವ್ಯೂ ಇದೆ ಅಂದರೆ ನಿಜವಾಗ್ಲೂ ಅಟ್ಲೀಸ್ಟ್ ರೈಡ್ಗೋಸ್ಕರ ಆದರೂ ಬರಬೇಕು ಅಂತ ಅನಿಸುತ್ತೆ. ಈಗ ಒಂದು ಚಿಕ್ಕ ರೆಸ್ಟೋರೆಂಟ್ ಸಿಕ್ತು. ಸೊ ನಾನ್ ವೆಜ್ದು ಅಲ್ಲಿ ತಿಂದ್ಕೊಂಡು ಮತ್ತೆ ಹೊರಟ್ವಿ. ಅಗೇನ್ ಫುಡ್ ವಾಸ್ ಓಕೆ, ನಾಟಿ ಸ್ಟೈಲ್ ನಾನ್ ವೆಜ್ದು. ಹಂಗೆ ಮತ್ತೆ ಬೆಂಗಳೂರು ಕಡೆ ಹೊರಟಿದ್ದೀವಿ. ಆಲ್ಮೋಸ್ಟ್ ಹತ್ತತ್ರ ಬೆಂಗಳೂರು ಹತ್ರನೇ ಇದ್ದೀವಿ, ಏರ್ಪೋರ್ಟ್ ರೋಡಲ್ಲಿದ್ದೀವಿ. ಇವಾಗ ಮತ್ತೆ ಒಂದು ಸ್ಟಾಪ್ ಹಾಕಿದ್ವಿ, ಬಿಕಾಸ್ ನಿಮಗೆ ಗೊತ್ತು ಕಂಟಿನ್ಯೂಸ್ ಕೂರೋಕ್ಕಾಗಲ್ಲ ಅಂತ. ಪೋಲಾರ್ ಬೇರ್ಗೆ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ಬಟ್ ನೋಡಿ, ಪೋಲಾರ್ ಬೇರ್ನ ಬಿಟ್ಟು ಆನಂದ್ ಭವನ, ಯಾವುದದು ಅಡಿಯಾರ್ ಆನಂದ್ ಭವನ್ ಕರ್ಕೊಂಬಂದು ಕಾಫಿ ಕೊಡಿಸಿದ್ರು. ಹಾಗೆ ಇಲ್ಲೊಂದು ಚಿಕ್ಕದಾಗಿ ಕ್ಯೂಟ್ ಲಿಟಲ್ ಪಾನ್ ಅಂಗಡಿ ಇತ್ತು. ಪಾನ್ ತೊಗೊಂಡೆ. ಐ ನೋ ಇಟ್ಸ್ ಅ ರಾಂಗ್ ಕಾಂಬಿನೇಷನ್, ಬಟ್ ಇಷ್ಟ ಆಯಿತು ಅಂತ ತೊಗೊಂಡೆ. ಇವಾಗ ಆಲ್ರೆಡಿ ಮನೆಗೆ ಬಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ವಾಪಸ್ ಮತ್ತೆ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇಷ್ಟು ಎನರ್ಜಿ ಅಲ್ಲ ನನಗೆ. ಸಂಡೇ ಒಂದೇ ದಿನ ಸಿಗೋದಲ್ವಾ, ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ಈಚೆ ಥರ ಓಡಾಡ್ತಿರೋದು, ಹಾಗಾಗಿ. ಗುಡ್ ಮಾರ್ನಿಂಗ್, ದಿಸ್ ಇಸ್ ದ ನೆಕ್ಸ್ಟ್ ಡೇ. ನೈಟಲ್ಲಿ ಕೆಫೆಲೆಲ್ಲ ತಿಂದು ಬಂದು ಫುಲ್ ಸುಸ್ತಾಗಿತ್ತು. ಸೊ ಡೈರೆಕ್ಟ್ ಮಲ್ಕೊಂಡ್ಬಿಟ್ಟೆ. ನೆನ್ನೆಲ್ಲ ತುಂಬ ಚೀಟ್ ಮಾಡಿದ್ದೀನಿ ಅನ್ನೋ ಗಿಲ್ಟ್ ಫೀಲಲ್ಲಿ ಬೆಳಗ್ಗೆ ಎದ್ದು ಪೊಮೊಗ್ರೆನೇಟ್ ತಿಂತಾ ಕೂತ್ಕೊಂಡಿದ್ದೀನಿ. ಇದಾಗಿತ್ತು ಒಂದು ಶಾರ್ಟ್ ಹಾಫ್ ಡೇ ಟ್ರಿಪ್ ವಿಡಿಯೋ. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದೆ ಆ್ಯಂಡ್ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ಆಲ್ಸೋ ಇವಾಗ ಕ್ರಿಸ್ಮಸ್ ಹತ್ತಿರ ಬರ್ತಿರೋದ್ರಿಂದ ಹಾಲಿಡೇ ಸೀಸನ್ ಆಗಿರುತ್ತೆ. ಸೊ ಯು ಕ್ಯಾನ್ ಆರಾಮ್ಸೆ ಗೋ ಫಾರ್ ದಿಸ್ ಪ್ಲೇಸ್. ಜಸ್ಟ್ ಅಬೌಟ್ ಹಾಫ್ ಡೇ ಅಲ್ವಾ, ಕಾರಲ್ಲಾಗಲಿ ಬೈಕಲ್ಲಾಗಲಿ ಯು ಕ್ಯಾನ್ ಪ್ಲ್ಯಾನ್ ಫಾರ್ ದಿಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ಸಿಗ್ತೀನಿ. ಥ್ಯಾಂಕ್ ಯು.